ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ಅಡಿಗೆಯಲ್ಲಿ ಹಲಸಿನ ಹಣ್ಣಿನ ದೋಸೆ ಮಾಡ್ತಾ ಇದ್ದೇನೆ. ನಾನು ಇನ್ಸ್ಟೆಂಟಾಗಿ ದಿಢೀರಂತ ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು. ರಪ್ಪ ಅಂತ ಮಾಡುವಂತಹ ತಿಂಡಿ ನೋಡಿ. ಹಲಸಿನ ಹಣ್ಣು ಇದ್ದರೆ ನಿಮಗೆ ಬೆಳಗಿನ ಹೊತ್ತಲ್ಲಿ ಚಾಕೆ ದಿಢೀರಂತ ಮಾಡುವಂಥದ್ದು. ಇದು ತುಂಬ ಸುಲಭ ಮಾಡೋದು, ತುಂಬ ರುಚಿ ಕೂಡ ಆಗ್ತದೆ. ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಮಾಡೋದ್ರಿಂದ ಸಿಹಿಯಾಗಿ ತುಂಬ ಚೆನ್ನಾಗಿರ್ತದೆ ದೋಸೆ. ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಬೆಳ್ತಿಗೆ ಅಕ್ಕಿ 1 ಕಪ್ಪಷ್ಟು ಬೆಳ್ತಿಗೆ ಅಕ್ಕಿಯನ್ನು ನಾನು 1-2 ಗಂಟೆಗಳ ಕಾಲ ನೆನೆ ಹಾಕಿ ಇಟ್ಟಿದ್ದೇನೆ. ಚೆನ್ನಾಗಿ ತೊಳೆದೆಲ್ಲ ನೆನೆ ಹಾಕಿ ಇಟ್ಟಿದ್ದೆ. ಈಗ ನೋಡಿ, ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಬೆಳ್ತಿಗೆ ಅಕ್ಕಿ, ದೋಸೆ ಎಲ್ಲ ಮಾಡ್ತೇವಲ್ಲ ನಾವು, ಆದರೆ 1 ಕಪ್ ಅಕ್ಕಿ ತಗೊಂಡಿದ್ದೇನೆ ನಾನು. ನೋಡಿ, 1 ಕಪ್ ಅಕ್ಕಿ ತಗೊಂಡಿದ್ದೇನೆ. ನಿಮಗೆ ಅಕ್ಕಿ ಬೇಕಿದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ಈಗ ಹಲಸಿನ ತೊಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಹಲಸಿನ ಹಣ್ಣು ಸಿಹಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಈಗ ತೆಂಗಿನ ತುರಿ ನೋಡಿ, 1/2 ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಹಾಕ್ಕೊಂಡೆ. ಸ್ವಲ್ಪ ಅಕ್ಕಿ ಹಾಕಿರೋದಲ್ಲ, ಹಾಗಾಗಿ 1/2 ಕಪ್ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ರುಚಿಯಾಗಿ ಬರ್ತದೆ ತೆಂಗಿನಕಾಯಿ ಹಾಕೋದ್ರಿಂದ. ನೋಡಿ, ಬೆಲ್ಲ, ಸಿಹಿಗೆ ಬೇಕಾದಷ್ಟು ಬೆಲ್ಲ, 1-2 ಏಲಕ್ಕಿ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನೀರು ನೋಡ್ಕೊಂಡು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು. ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ಈಗ ನೋಡಿ, ರುಬ್ಕೊಂಡಿದ್ದೇನೆ, ಫೈನ್ ಪೇಸ್ಟ್ ಆಗಿದೆ ನೋಡಿ. ಇದನ್ನೀಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಹಿಟ್ಟನ್ನು ನಿಮಗೆ ಯಾವ ಇದರಲ್ಲಿ ಬೇಕು, ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ನೋಡಿಕೊಂಡು ಹಿಟ್ಟನ್ನು ಹದ ಮಾಡಿಕೊಳ್ಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನಾನು ಉಪ್ಪು ಹಾಕ್ಕೊಂಡಿರಲಿಲ್ಲ. ಮಿಕ್ಸಿಗೆ ಹಾಕ್ಕೊಳ್ಳುವ ಕಲ್ಲುಪ್ಪಾದರೆ ಮಿಕ್ಸಿಗೇ ಹಾಕ್ಕೊಳ್ಬೋದು. ಈಗ ಪುಡಿ ಉಪ್ಪು ಹಾಕ್ಕೊಂಡಿದ್ದೇನೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ನಾನು ಒಂದು ಸ್ವಲ್ಪ ಈನೋ ಕೂಡ ಹಾಕ್ಕೊಂಡೆ. ಈನೋ ಹಾಕೋದು ಸ್ಕಿಪ್ ಆಗಿದೆ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು ಈನೋ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಈನೋ ಹಾಕದೆ ಕೂಡ ಮಾಡ್ಬೋದು. ಸೋಡಾ ಬೇಕಿದ್ದರೂ ಹಾಕ್ಕೊಳ್ಬೋದು, ಅಡಿಗೆ ಸೋಡಾ ಕೂಡ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಈನೋ ಹಾಕ್ಕೊಂಡಿದ್ದೇನೆ. ಅಂದರೆ ಈನೋ ಹಾಕೋದ್ರಿಂದ ನೋಡಿ, ನಾನು ತೋರಿಸ್ತೇನೆ ನೋಡಿ, ಒಂದು ಸ್ವಲ್ಪ ತೂತಾಗಿ ಬರ್ತದೆ ನೋಡಿ. ಹಿಟ್ಟು ಉಗ್ಗಿ ಬರ್ತದಲ್ಲ, ಅದಕ್ಕಾಗಿ ಸ್ವಲ್ಪ ಈನೋ ಹಾಕ್ಕೊಂಡಿದ್ದೀನಿ. ಈನೋ ಬೇಕಿದ್ದರೆ ಹಾಕ್ಕೊಳ್ಬೋದು. ನಿಮಗೆ ಇಷ್ಟ ಆಗಲಿಲ್ಲದ್ರೆ ಹಾಕ್ಕೊಳ್ಬೇಕಂತ ಇಲ್ಲ, ಹೀಗೇನೆ ತುಂಬ ಚೆನ್ನಾಗಿರ್ತದೆ ನೋಡಿ. ಇದನ್ನೀಗ ಮುಚ್ಚಿಡ್ತಾ ಇದ್ದೇನೆ ಸ್ವಲ್ಪ ಕಾಯಿಲೆ ಅಂತೇಳಿ. ತುಂಬ ಫಾಸ್ಟ್ ಕೂಡ ಇಡಬೇಡಿ, ಅಂದರೆ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಬೇಗ ಕಲರ್ ಬರ್ತದೆ. ಅದಕ್ಕಾಗಿ ಫಾಸ್ಟ್ ಅಲ್ಲಿ ಇಡಬಾರ್ದು. ನೋಡಿ, ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪದ ಬದಲಿಗೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರ್ತದೆ. ಚೆನ್ನಾಗಿ ಒಂದು ಸೈಡ್ ಫ್ರೈ ಆದ ಮೇಲೆ ಮಗುಚಿ ಹಾಕ್ತಾ ಇದ್ದೇನೆ. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿ ಕೆಂಪಾಗಿ ಬಂದಿದೆ. ತುಂಬ ಫಾಸ್ಟಲ್ಲಿ ಕೂಡ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಿ ತೆಗೆದ್ರೆ ಆಯಿತು. ತುಂಬ ಸಿಂಪಲ್ ಮಾಡೋದು, ತುಂಬ ಸುಲಭದಲ್ಲಿ ಇನ್ಸ್ಟೆಂಟಾಗಿ ಮಾಡ್ಬೋದು. ನಿಮಗೆ ಹಲಸಿನ ಹಣ್ಣಿನ ದೋಸೆ ನೋಡಿ, ದಿಢೀರಂತ ಮಾಡ್ಬೋದು. ನೋಡಿ, ಮತ್ತೊಂದು ದೋಸೆ ಹಾಕ್ತಾ ಇದ್ದೇನೆ ನಾನು. ನೋಡಿ, ನಿಮ್ಗೆ ಎಷ್ಟು ಅಗಲಕ್ಕೆ ಬೇಕಾದರೂ, ಎಷ್ಟು ದೊಡ್ಡದಾಗಿ ಬೇಕಿದ್ರೂ ಮಾಡ್ಕೊಳ್ಬೋದು ದೋಸೆ. ತುಂಬ ರುಚಿಯಾಗಿ ಬರ್ತದೆ ಫ್ರೆಂಡ್ಸ್. ನೋಡಿ, ಕಣ್ಣು ಬಂದಿದೆ ನೋಡಿ, ಸೈಡಲ್ಲೆಲ್ಲ ಈನೋ ಹಾಕಿರೋದ್ರಿಂದ ಕಣ್ಣು ಬಂದಿದೆ. ನಿಮಗೆ ಈನೋ ಬೇಕಿದ್ರೆ ಹಾಕ್ಕೊಳ್ಬೋದು. ನಾನು ಅದಕ್ಕಾಗಿ ಸ್ವಲ್ಪ ಈನೋ ಹಾಕಿದ್ದೇನೆ. ಇಲ್ಲದಿದ್ದರೆ ಹಾಕದೆ ಕೂಡ ಹೀಗೇನೆ ಮಾಡ್ಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿರ್ತದೆ. ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ, ತುಂಬ ಚೆನ್ನಾಗಿ ಕಲರ್ ಕೂಡ ಬರ್ತದೆ ನೋಡಿ. ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಹಲಸಿನ ಹಣ್ಣು ಇಷ್ಟಪಡುವವರು ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಈ ಥರ ದೋಸೆ ಮಾಡಿಕೊಟ್ರೆ. ಮಾಡೋದು ತುಂಬ ಸುಲಭ ನೋಡಿ. ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ಹಲಸಿನ ಹಣ್ಣಿನ ದೋಸೆ. ಇದಕ್ಕೆ ಏನು ಬೇಕಂತ ಇಲ್ಲ, ನಿಮಗೆ ಪದಾರ್ಥ ಬೇಕಿದ್ದರೆ ಸ್ವಲ್ಪ ತುಪ್ಪ ಅಥವಾ ಜೇನುತುಪ್ಪದಲ್ಲಿ ತಿನ್ಬೋದು.